ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಾಶಯಗಳು. ಇಡೀ ಜಗತ್ತು ಇಂದು ಉತ್ತಮ ಶುಕ್ರವಾರ ಅಥವಾ ಗುಡ್ ಫ್ರೈಡೆ ಎಂಬುದಾಗಿ ಆಚರಿಸುತ್ತಿರಲಾಗಿ, ಗುಡ್ ಫ್ರೈಡೆ ಅಂದರೆ ಏನು, ಆ ದಿನ ಏನಾಯಿತು ಎಂಬುದಾಗಿ ಸಂಕ್ಷಿಪ್ತವಾಗಿ ದೇವರ ವಾಕ್ಯವಾದಂಥ ಬೈಬಲಿಂದ ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 33ನೇ ವಚನದಲ್ಲಿ ಈ ರೀತಿ ನಾವು ನೋಡುತ್ತೇವೆ. ಅವರು ಕಲ್ವಾರಿ ಎಂಬಂದ ಸ್ಥಳಕ್ಕೆ ಬಂದಾಗ ಆತನನ್ನು ಅಲ್ಲಿ ಕ್ರೂಚಿಗೆ ಹಾಕಿದರು ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನ ಸುವಾರ್ತೆ 27, 35, 36ರಲ್ಲಿ ನೋಡುತ್ತೇವೆ. ಆತನನ್ನು ಅವರು ಕ್ರೂಚಿಗೆ ಹಾಕಿ ಕುಳಿತುಕೊಂಡು ಆತನನ್ನು ಗಮನಿಸಿದರು ಎಂಬುದಾಗಿ. ಆತನನ್ನು ಅಲ್ಲಿ ಎಂಬುದಾಗಿ ಎರಡು ಪದಗಳು ಪುನಃ ಪುನಃ ಬರುತ್ತಾ ಇದೆ. ಆತನು ಅಂದರೆ ಯಾರು, ಎಲ್ಲಿ ಅಂದರೆ ಅಲ್ಲಿ ಅಂದರೆ ಎಲ್ಲಿ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಪ್ರಿಯರೇ, ಕ್ರಿಸ್ತನು, ಆತನು ಅಂದರೆ ಕ್ರಿಸ್ತನು, ಸೃಷ್ಟಿಕರ್ತನು. ಅಲ್ಲಿ ಅಂದರೆ ಕಲ್ವಾರಿ ಕ್ರೂಚೆಯಲ್ಲಿ. ಪೌಲನು ಬಂದು 1 ಕೊರಿಂಥಿ 15:1ರಲ್ಲಿ ಈ ರೀತಿ ಹೇಳುತ್ತಾನೆ, ನಾನು ಪಡಕೊಂಡ ಸುವಾರ್ತೆಯನ್ನೇ ನಾನು ನಿಮಗೆ ಸಾರಿದ್ದೇನೆ. ಆ ಸುವಾರ್ತೆಯನ್ನು ನೀವು ನಂಬಿ ಇವತ್ತು ಅದರಲ್ಲಿ ನೆಲೆಗೊಂಡಿದ್ದೀರಿ. ಆ ಸುವಾರ್ತೆ ಏನು? 3ರಿಂದ 5 ವಚನದಲ್ಲಿ ಪೌಲನಿತ ಅನ್ನುತ್ತಾನೆ, ನಾನು ನಿಮಗೆ ಹಂಚಿಕೊಂಡಂಥ ಸುವಾರ್ತೆ ಏನೆಂದರೆ, ಕ್ರಿಸ್ತನು ವಾಕ್ಯಾನುಸಾರವಾಗಿ ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತನು, ಉಣಲ್ಪಟ್ಟನು, ಪುನರ್ತನಾಗಿ ಎದ್ದನು. ಈ 3 ಸಂಗತಿಗಳನ್ನು ವಾಕ್ಯದ ಅನುಸಾರವಾಗಿ ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಪ್ರಿಯರೇ, ಕ್ರಿಸ್ತನು ಕ್ರೂಚಿಗೆ ಹಾಕಲ್ಪಡುವುದು ದೇವರ ವಾಕ್ಯದಲ್ಲಿ ಆಗಲೇ ಬರೆಯಲ್ಪಟ್ಟಿದೆ. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಮನುಷ್ಯನು ದೇವರ ವಿರುದ್ಧ ಪಾಪ ಮಾಡಿದಾಗ ಅಂದೇ ದೇವರು ಹೇಳಿದರು, ಸ್ತ್ರೀಯ ಸಂತಾನವು ಸರ್ಪ ಅಂದರೆ ಸೈತಾನನ ತಲೆಯನ್ನು ಜಜ್ಜುತ್ತದೆ, ಸರ್ಪವು ಆತನ ಕಾಲನ್ನು ಕಚ್ಚುತ್ತದೆ ಎಂಬುದಾಗಿ. ದೇವಕುಮಾರನಾದಂಥ ಕ್ರಿಸ್ತನು ಮನುಷ್ಯ ಕುಮಾರನಾದನು. ಯಾಕಂದರೆ ಮನುಷ್ಯ ಕುಮಾರರಾದಂಥ ನಾವು ದೇವಪುತ್ರರಾಗಬೇಕೆಂಬುದಾಗಿ. ನಾವು ಏನೇನಾಗಿದ್ದೇವೋ ಅದೆಲ್ಲ ಕ್ರಿಸ್ತನು ಆದನು. ಯಾಕಂದರೆ ದೇವರು ನಮ್ಮಿಂದ ಏನು ಬಯಸ್ತಾನೋ ಅದೆಲ್ಲ ನಾವು ಆಗಬೇಕೆಂಬುದಾಗಿ. ಕ್ರಿಸ್ತನ ಒಂದು ನ್ಯಾಯ, ಕ್ರಿಸ್ತನ ಒಂದು ಏಟು ತಿನ್ನುವುದು, ಕ್ರಿಸ್ತನ ಒಂದು ಅಪಹಾರ ಮತ್ತು ಕ್ರಿಸ್ತನ ಒಂದು ಅವಮಾನ, ಕ್ರೂಚಿಗೆ ಹಾಕಲ್ಪಡುವುದು, ಮರಣ, ಆತನನ್ನು ಊನಿಡುವುದು, ಎಲ್ಲವನ್ನು 4 ಸುವಾರ್ತೆಗಳಲ್ಲಿ ನಾವು ನೋಡೋರಾಗಿದ್ದೇವೆ. 1 ಪೇತ್ರ 2:24ರಲ್ಲಿ ಪೇತ್ರನಿತನ್ನುತ್ತಾನೆ, ಆತನು ತನ್ನ ಸ್ವಂತ ಶರೀರದಲ್ಲಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು. ನಾವು ಪಾಪಕ್ಕೆ ಸತ್ತು ಆತನಿಗೋಸ್ಕರ ಜೀವಿಸಬೇಕು ನೀತಿಯಲ್ಲಿ ಎಂಬುದಾಗಿ. ಆತನ ಬಾಸುಂಡಗಳಿಂದ ನಮಗೆ ಗುಣವಾಗಿದೆ ಎಂಬುದಾಗಿ. ಗಲಾತ್ಯರು ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 13, 14 ವಚನದಲ್ಲಿ ಪೌಲನಿತನ್ನುತ್ತಾನೆ, ಕ್ರಿಸ್ತನು ನಮ್ಮನ್ನು ಎಲ್ಲಾ ತರದ ಶಾಪದಿಂದ ವಿಮೋಚಿಸಿದನು. ಯಾಕಂದರೆ ಕ್ರೂಚಿಗೆ ಹಾಕಲ್ಪಟ್ಟವರು ಶಾಪಗ್ರಸ್ತರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ನಮ್ಮನ್ನು ಶಾಪದಿಂದ ಬಿಡಿಸಲು ಕ್ರಿಸ್ತನು ನಮ್ಮ ಸ್ಥಾನ, ನಮ್ಮ ಶಿಕ್ಷೆಯನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಸತ್ತು ಉಣಲ್ಪಟ್ಟು ಮರಣದಿಂದ, ಪ್ರಿಯರೇ, ಆತನು ಎದ್ದನು. ಯೆಶಯ ಪ್ರವಾದಿಯು ಮುಂಚಿತವಾಗಿಯೇ ಇದನ್ನು ಒಂದು ಭವಿಷ್ಯವಾಗಿ ಬರೆದಿದ್ದನು. ಯೆಶಯ 53, 4ರಿಂದ 5 ವಚನಗಳು. ಖಚಿತವಾಗಿ ಆತನು ನಮ್ಮ ದುಃಖಗಳನ್ನು ಹೊತ್ತುಕೊಂಡನು, ನಮ್ಮ ಬೇನುಗಳನ್ನು, ನೋವುಗಳನ್ನು ಹೊತ್ತುಕೊಂಡನು. ಆತನು ಗಾಯಗ್ರಸ್ತನಾದನು, ಬಡಿಯಲ್ಪಟ್ಟನು, ಜಜ್ಜಲ್ಪಟ್ಟನು, ನಮ್ಮ ಪಾಪದ ದೆಸೆಯಿಂದ ಗಾಯಕ್ಕೆ ಗುರಿಯಾದನು ಮತ್ತು ನಮ್ಮ ಪಾಪದ ದೆಸೆಯಿಂದ ಆತನಿಗೆ ಗಾಯವಾಗಿ ಉಣಲ್ಪಟ್ಟು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ಸಮಾಧಾನದ ದಂಡನೆಯನ್ನು ಆತನು ಹೊತ್ತುಕೊಂಡು ಆತನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. ಪ್ರಿಯರೇ, ಇಂದು ಆತನ ಮರಣ, ಪುನರುತ್ಥಾನ ಅದು ನಾವು ನೆನೆಸ್ಕೊಳ್ತಿರುವಾಗ ಆತನ ಪ್ರೀತಿಯನ್ನು ನೆನೆಸ್ಕೊಳ್ಳೋಣ. ಆತನ ಯಾಕೆ ಸಾಯಬೇಕಾಯಿತು? ಸೃಷ್ಟಿಕರ್ತನು ನಿನ್ನನ್ನು ನನ್ನನ್ನು ಪ್ರೀತಿಸಿ ನಾವು ಅನುಭವಿಸಬಾರದು ಎಂಬುದಾಗಿ ಆತನು ಅನುಭವಿಸಿದನು. ಇಂದು ಆತನ ಪ್ರೀತಿಯನ್ನು ಸ್ವೀಕರಿಸೋಣ, ಆತನನ್ನು ನಮ್ಮ ಹೃದಯದಲ್ಲಿ ಸ್ವೀಕರಿಸೋಣ ಮತ್ತು ಆಗ ಗುಡ್ ಫ್ರೈಡೆ ಅಥವಾ ಉತ್ತಮ ಶುಕ್ರವಾರ ನಮಗೆ ಅರ್ಥ ಗಂಭೀರವಾಗಿರುತ್ತದೆ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಆಮೇನ್.